ಪ್ಯಾನ್ ಇಂಡಿಯಾ ಸಿನಿಮಾ ಅಂದ ತಕ್ಷಣ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, ಹೈಪು ಜಾಸ್ತಿ ಇರುತ್ತೆ. ಆದ್ರೆ ಸಿನಿಮಾದಲ್ಲಿ ಕಂಟೆಂಟ್ ಕೂಡ ಇರಬೇಕಾಗತ್ತೆ. ಹಾಗೆ ತುಂಬಾ ಸದ್ದು ಮಾಡಿ ಸಿನಿಮಾಗಳು ಬಂದ್ವು, ಆದ್ರೆ ಅನ್ಕೊಂಡಂಗೆ ರೀಚ್ ಆಗ್ಲಿಲ್ಲ. ಸೊ ಆ ಥರ ಇರೋ 10 ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಂಬರ್ 1, ತಗ್ ಲೈಫ್. ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸೇ ಆಗಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ಈ ಸಿನಿಮಾದ ರಿಸಲ್ಟ್ ಕೂಡ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಮಣಿರತ್ನಂ ಅವರು ಹಾಗೂ ಕಮಲ್ ಹಾಸನ್ ಅವರು ತುಂಬಾ ದಿನ ಆದ್ಮೇಲೆ ಕೊಲ್ಯಾಬ್ ಆಗಿ ಮಾಡಿದ್ದ ಸಿನಿಮಾ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇತ್ತು, ಯಾರಿಗೂ ಕೂಡ ಇಷ್ಟ ಆಗ್ಲಿಲ್ಲ. ಸಿನಿಮಾ ತುಂಬಾ ಲೋ ನಂಬರ್ಸ್ ಅಲ್ಲಿ ಎಂಡ್ ಆಯ್ತು. ಸೆಕೆಂಡ್ ಒನ್, ಕಂಗೂವಾ. ಸೂರ್ಯ ಅವರು ಸದ್ಯಕ್ಕೆ ಫಾರ್ಮ್ ಅಲ್ಲಿ ಇಲ್ಲ. ರೀಸೆಂಟ್ ಆಗಿ ಬಂದ ರೆಟ್ರೋ ಸಿನಿಮಾ ಕೂಡ ಅಷ್ಟೇನೋ ಬೆಟರ್ ಆಗಿ ವರ್ಕ್ ಆಗಿಲ್ಲ. ಆದ್ರೆ ಕಂಗೂವಾ ಸಿನಿಮಾ ತುಂಬಾ ಪ್ರಮೋಷನ್ ಮೂಲಕ ಬಂತು, ಅವರ ಕ್ಯಾರೆಕ್ಟರೈಸೇಷನ್ ಬೇರೆ ಹಂಗಿದೆ. ಬಟ್ ದಿಸ್ ಫಿಲಮ್ ಫೇಲ್ ಟು ಇಂಪ್ರೆಸ್ ದಿ ಆಡಿಯನ್ಸ್. ಈವನ್ ಬಾಕ್ಸ್ ಆಫೀಸ್ ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಲ್ಲ. ಸೂರ್ಯ ಅವರ ನೆಕ್ಸ್ಟ್ ಸಿನಿಮಾ ಲಕ್ಕಿ ಭಾಸ್ಕರ್ ಡೈರೆಕ್ಟರ್ ಅವ್ರ ಜೊತೆ ಇದೆ, ಕಾದು ನೋಡಬೇಕು. ನಂಬರ್ 3, ಆದಿಪುರುಷ್. ಈ ಸಿನಿಮಾದಲ್ಲಿ ಏನಾದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಈ ಸಿನಿಮಾದ ಮ್ಯೂಸಿಕ್ ಮತ್ತೆ ಹಾಡುಗಳು. ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಆದ್ರೆ ಸಿನಿಮಾ ಫ್ಲಾಪ್ ಆಯ್ತು. ಅದು ಬೇರೆ, ಈ ಸಿನಿಮಾದ ಬಡ್ಜೆಟ್ಗೂ ಇರೋ ಕ್ವಾಲಿಟಿಗೂ ಸಂಬಂಧ ಇರಲಿಲ್ಲ. ಸೊ ಪ್ರಭಾಸ್ ಅವರ ಸ್ಟಾರ್ಡಮ್ಗೆ ಸ್ವಲ್ಪ ಬಡ್ಜೆಟ್ ರಿಕವರ್ ಆಯ್ತು ಬಿಟ್ರೆ ಸಿನಿಮಾದ ಔಟ್ಕಮ್ ನ ನೋಡಿ ಇಷ್ಟಪಟ್ಟಿರೋರು ತುಂಬಾ ಕಡಿಮೆ. ನಂಬರ್ 4, ಮಾರ್ಟಿನ್. ವಿತ್ ಇನ್ 3 ಫಿಲ್ಮ್ಸ್ ಧ್ರುವ ಸರ್ಜಾ ಅವರಿಗೆ ಒಳ್ಳೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು. ಆದ್ರೆ ನೆಕ್ಸ್ಟ್ ಬಂದ ಅವರ 2 ಸಿನಿಮಾ ಚೆನ್ನಾಗಿ ವರ್ಕ್ ಆಗ್ಲಿಲ್ಲ. ಪೊಗರು ಆವರೇಜ್ ಅಂತ ಹೇಳ್ಬೋದು. ಬಟ್ ಮಾರ್ಟಿನ್ ತುಂಬಾ ಲ್ಯಾಂಗ್ವೇಜಸ್ ಅಲ್ಲಿ ಬಂತು, ಎಲ್ಲಾ ಕಡೆ ಪ್ರಮೋಟ್ ಕೂಡ ಮಾಡಿದ್ರು, ಕಾಂಟ್ರವರ್ಸಿ ಕೂಡ ಜಾಸ್ತಿ ಆಯ್ತು. ಸೊ ಈ ಸಿನಿಮಾದ ರಿಸಲ್ಟ್ ಬಗ್ಗೆ ನಿಮಗೆ ಗೊತ್ತಿದೆ. ನಂಬರ್ 5, ಕಬ್ಜಾ. ಈ ಸಿನಿಮಾ ಪ್ರಮೋಟ್ ಆದ ರೀತಿ ಹೇಗಿತ್ತು ಅಂದ್ರೆ, ಸುದೀಪ್ ಅವರು, ಶಿವರಾಜ್ ಕುಮಾರ್ ಅವರು ಸಿನಿಮಾದಲ್ಲಿ ಇರ್ತಾರೆ ಅನ್ನೋ ತರ ಪೋಸ್ಟರ್ಸ್, ಪ್ರಮೋಷನ್ಸ್ ತುಂಬಾ ಜೋರಾಗಿ ನಡೀತು. ಬಟ್ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಲೆವೆಲ್ಗೆ ಹೋಯ್ತು. ಬಟ್ ಯಾವಾಗ ಸಿನಿಮಾದಲ್ಲಿ ಅವರ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿ ಇರ್ಲಿಲ್ವೋ, ಮತ್ತೆ ಕತೆ ಕೂಡ ಯಾರಿಗೂ ಇಷ್ಟ ಆಗ್ಲಿಲ್ಲ. ಸೊ ಸಿನಿಮಾದ ರಿಸಲ್ಟ್ ಅನ್ಕೊಂಡಂಗೆ ಬರಲಿಲ್ಲ. ಜನರಿಗೆ ಹತ್ರ ಆಗೋದ್ರಲ್ಲಿ ಈ ಸಿನಿಮಾ ಫೇಲ್ ಆಯ್ತು. ನಂಬರ್ 6, ಲೈಗರ್. ವಿಜಯ್ ದೇವರಕೊಂಡ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇದು. ಆಡಿಯೋ ಲಾಂಚ್ಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಇದ್ರು. ಕಲೆಕ್ಷನ್ ಬಗ್ಗೆ ನಾನಂತೂ 200 crore ಇಂದ ಲೆಕ್ಕ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀನಿ ಅಂತ ಹೇಳಿದ್ರು. ಬಟ್ ರಿಸಲ್ಟ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಪೂರಿ ಜಗನ್ನಾಥ್ ಮತ್ತೆ ವಿಜಯ್ ಅವರ ಕಾಂಬಿನೇಷನ್ ಸ್ವಲ್ಪ ಕೂಡ ವರ್ಕ್ ಆಗ್ಲಿಲ್ಲ. ಆ ಕ್ಯಾರೆಕ್ಟರೈಸೇಷನ್ ಯಾರಿಗೂ ಇಷ್ಟ ಆಗ್ಲಿಲ್ಲ. ಇವನ್ ನಾರ್ತ್ ಅಲ್ಲೂ ತುಂಬಾ ಪ್ರಮೋಟ್ ಮಾಡಿದ್ರು, ಬಟ್ ವರ್ಕ್ ಆಗ್ಲಿಲ್ಲ. ನಂಬರ್ 7, ಗೇಮ್ ಚೇಂಜರ್. ರಾಜಮೌಳಿ ಅವರ ಜೊತೆ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಕ್ಟರ್ಗೆ. ಸೊ ಇವರು ಕೂಡ ಶಂಕರ್ ಅಂತ ಟಾಪ್ ಡೈರೆಕ್ಟರ್ ಜೊತೆನೆ ಕೊಲ್ಯಾಬ್ ಆದ್ರು. ಬಟ್ ಸಿನಿಮಾದ ಖರ್ಚು ಜಾಸ್ತಿ ಆಗೋಯ್ತು, ಆ ಕತೆಗೂ ಆ ಬಡ್ಜೆಟ್ಗೂ ಸಂಬಂಧ ಇರಲಿಲ್ಲ ಅಂತ ಅನಿಸ್ತು. ಬಾಕ್ಸ್ ಆಫೀಸಲ್ಲೇ ಆಗ್ಲಿ, ಜನರಿಗೆ ಇಷ್ಟ ಆಗೋ ವಿಚಾರದಲ್ಲೇ ಆಗ್ಲಿ, ಈ ಸಿನಿಮಾ ಫೇಲ್ ಆಯ್ತು. ನಂಬರ್ 8, ಇಂಡಿಯನ್ 2. ಫಸ್ಟ್ ಇಂಡಿಯನ್ ಸಿನಿಮಾ ಆಗಿನ ಟೈಮಲ್ಲಿ ತುಂಬಾ ರೀಚ್ ಆಗಿತ್ತು. ಹೇಳಿರೋ ವಿಷಯ ಕೂಡ ತುಂಬಾ ಕರೆಕ್ಟ್ ಆಗಿ ಕನ್ವೆ ಆಗಿತ್ತು. ಆಗ ಸಿನಿಮಾ ನೋಡುವಾಗ ಆ ಕತೆಗೆ ಎಮೋಷನಲಿ ಕನೆಕ್ಟ್ ಆಗ್ತೀವಿ. ಆದ್ರೆ ಇಂಡಿಯನ್ 2 ಸಿನಿಮಾದಲ್ಲಿ ಆ ಎಮೋಷನಲ್ ಕನೆಕ್ಷನ್ನೇ ಮಿಸ್ ಆಯ್ತು ಅಂತ ಅನಿಸ್ತು. ಆಸ್ ಯೂಶುವಲ್ ಶಂಕರ್ ಅವರ ಸಿನಿಮಾದಲ್ಲಿ ಬಡ್ಜೆಟ್ ಮತ್ತೆ ಆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕಾಣತ್ತೆ, ಬಟ್ ಆಡಿಯನ್ಸ್ಗೆ ಈ ಸಿನಿಮಾ ಕೂಡ ಇಷ್ಟ ಆಗ್ಲಿಲ್ಲ. ನಂಬರ್ 9, ಎಲ್2, ಎಂಪುರಾನ್. ಮಲಯಾಳಂ ಇಂಡಸ್ಟ್ರಿ ಅವರು ಕಡಿಮೆ ಬಡ್ಜೆಟ್ ಅಲ್ಲೇ ತುಂಬಾ ಒಳ್ಳೆ ಮೂವೀಸ್ ನ ಕೊಡ್ತಾರೆ, ಅವರ ಸ್ಟ್ರೆಂತ್ ಕೂಡ ಅದೇ. ಆದ್ರೆ ಈ ಸಿನಿಮಾ ಬಡ್ಜೆಟ್ ಕೂಡ ಜಾಸ್ತಿ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಪೃಥ್ವಿರಾಜ್ ಅವರು ತುಂಬಾ ಅಗ್ರೆಸಿವ್ ಆಗಿ ಪ್ರಮೋಟ್ ಮಾಡಿದ್ರು. ಲೂಸಿಫರ್ ಸೀಕ್ವೆಲ್ ಬೇರೆ. ಈ ಒಂದು ಮೋಹನ್ ಲಾಲ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದ್ರು, ಸಿನಿಮಾ ಹಿಟ್ ಆಗ್ಲಿಲ್ಲ, ಇರೋ ಹೈಪ್ ನ ಮ್ಯಾಚ್ ಮಾಡ್ಲಿಲ್ಲ. ನಂಬರ್ 10, ತಂಗಲನ್. ಈ ಸಿನಿಮಾದ ಟ್ರೈಲರ್ ತುಂಬಾ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿತ್ತು. ವಿಕ್ರಮ್ ಅವರು ಎಲ್ಲಾ ಕಡೆ ಹೋಗಿ ಸಿನಿಮಾನ ಪ್ರಮೋಟ್ ಕೂಡ ಮಾಡಿದ್ರು. ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸಿನಿಮಾದಲ್ಲಿ ಹೇಳಿರೋ ವಿಷಯಗಳು ಕೂಡ ಚೆನ್ನಾಗಿದೆ. ಆದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಈ ಸಿನಿಮಾ ಫೇಲ್ ಆಯ್ತು. ಸೊ ಹಾಗೆ ಹೇಳ್ತಾ ಹೋದ್ರೆ ಇನ್ನ ಸಿನಿಮಾಗಳು ಇದಾವೆ. ಇವು ಸೌತ್ ಇಂಡಿಯನ್ ಪ್ಯಾನ್ ಇಂಡಿಯಾ ಫಿಲ್ಮ್ ಅಷ್ಟೇ. ನಾವು ಯಾವ್ದಾದ್ರು ಮಿಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಚಾನೆಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.